ಉಚಿತ ಗ್ಯಾರಂಟಿಗಳು ಎಲ್ರಿಗೂ ತಲುಪ್ತಾ ಇದೆ ಅಂತ. ಯಾರಿಗೂ ತಲುಪಿಲ್ಲ. ಒಂದು ರಾಜಕೀಯನ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಈ 5 ಗ್ಯಾರಂಟಿಗಳು ಕೊಟ್ಟಿದ್ದಾರೆ. ಅವ್ರು ಹೇಳಿದ್ರು ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಮಾತ್ರ. ಗ್ಯಾಸ್ ಬೆಲೆ ದಿನದಿಂದ ದಿನ ಏರಿಕೆ ಆಗಿದೆ ಅಂತ. ಆದ್ರೆ ಈಗ ಕಮ್ಮಿ ಮಾಡಿದಾರಲ್ಲ ಮೊನ್ನೆ. ಎಲ್ಲಿ ಕಮ್ಮಿ ಮಾಡಿದ್ರು? 1100 ರೂಪಾಯಿ ದಾಟಿದೆ ಗ್ಯಾಸ್. ದೇವಸ್ಥಾನದಲ್ಲಿ ಕಟ್ಬಿಟ್ಟು ನಾಮ್ಲಿಕ್ಕೆ ಕುತ್ಕೊಂಡ್ ಅಷ್ಟೇ ಭಜನೆ ಮಾಡ್ಕೊಂಡಿನ ಗಂಟೆ ಅಲ್ಲಾಡಿಸ್ಕೊಂಡು ಬರೀ ದೇವಾಲಯಗಳೇ ಕಟ್ಸ್ಕೊಂಡಿದ್ ಬಿಟ್ರೆ ಹೊಟ್ಟೆ ತುಂಬತೈತಾ? ಅಲ್ಲ, ಇವಾಗ ಗೆದ್ರೆ ಎಲ್ಲ ಲೂಟಿ ಮಾಡ್ಬಿಡ್ತಾರೆ. ಎಲೆಕ್ಷನ್ ವರ್ಗೂ ಕೊಡ್ತೀರಿ, ಆಮೇಲೆ ನಿಮ್ ಬಣ್ಣ ಬಯಲಾತದ. ಸುಮ್ಮನೆ ಬಿಜೆಪಿ ಏನ್ ಮಾಡಿದ್ದಾರೆ? ಒಂದು ದಾನ ಕೂಡ ಮಾಡಿಲ್ಲ, ಒಂದು ಫ್ರೀ ಇಲ್ಲ, ಏನು ಇಲ್ಲ. ಸುಳ್ಳು ಭರವಸೆ ಕೊಡ್ತಾವ್ರಿ 10 ವರ್ಷದಿಂದ. ಗ್ಯಾರಂಟಿ ಯಾರಿಗೋ ಒಬ್ರಿಗೆ ಕೊಟ್ಟಿದ್ದಾರೆ ಅಷ್ಟೇ. ಅವ್ರು ಬಿಟ್ರೆ ಎಲ್ಲಾ ಜನಗೂ ಸೇರಿಲ್ಲ, ತಲುಪಿಲ್ಲ. ಅದು ಸುಮ್ಮನೆ ಎಲ್ಲರಿಗೂ ಬಂದೈತೆ ಮೇಡಮ್. ಅವ್ರು ಎಲ್ಲರಿಗೂ ತಲುಪೈತೆ ಮೇಡಮ್. ಕರೆಂಟ್ ಬಿಲ್ಲು ಕೊಡ್ತಾವ್ರೆ. ಅಕ್ಕಿ ದುಡ್ಡು ಕೊಡ್ತೀನಿ ಅಂತ ಎಷ್ಟು 15 ವರ್ಷದಿಂದ ಮಾಡ್ತಾರೆ. 1 ರೂಪಾಯಿ ಇದಿಲ್ಲ, 1 ರೂಪಾಯಿ ಫ್ರೀ ಇದಿಲ್ಲ, ಏನು ಇಲ್ಲ. ಮನ್ನಾ ಕೂಡ ಸಾಲ ಮಾಡಿದ್ದಾರೆ ಅಂತ ಯಾರೋ ಮೋದಿ. ಅವ 75 ವರ್ಷ ಆದವ್ರು ಒಂದು 50,000 ಮಾಡಿರಲಿಲ್ಲ. ಇವ್ರಿಗೆ ಒಂದೂವರೆ 150 ಜಾಸ್ತಿ ಮಾಡಿದ್ದಾರೆ ಇವರು ಬಿಜೆಪಿ ಅವ್ರು. ಏನು ಮಾಡಿದ್ದಾರೆ? ಒಂದು ದಾನ ಕೂಡ ಮಾಡಿಲ್ಲ, ಒಂದು ಫ್ರೀ ಇಲ್ಲ, ಏನೂ ಇಲ್ಲ. ಎಷ್ಟು ಕೋಟಿ ಇವಾಗ ಸಾಲ ತಗೊಂತಾರ? ಇವಾಗ ಸಿದ್ದರಾಮಣ್ಣ ಮನ್ನಾ, ವಿಜಯ ಮಲ್ಯಕ ಅವ್ರ ಮನ್ನಾ. ಅಕೌಂಟ್ಗೆ 15 ಲಕ್ಷ ಹಾಕಿದ್ರ? 15 ಲಕ್ಷ ಬಡವ್ರ ಅಕೌಂಟ್ಗೆ 15 ಲಕ್ಷ. ರೈತರು ಸುಳ್ಳು ಭರವಸೆ ಕೊಡ್ತಾವ್ರಿ. ಯಾವ್ದಾರ ಇವತ್ತು 10 ವರ್ಷದಿಂದ ಯಾವ್ದಾರ ಮಾಡ್ಯಾರ? 6,000 ರೂಪಾಯಿ ರೈತರಿಗೆ ಕೊಡ್ತಾ ಇರೋದು. ಎಕರೆಗೆ ಯಾರು ದುಡ್ಡು? ಕೇಂದ್ರ ದುಡ್ಡು ಯಾವ್ದು ಹೇಳ್ಬಾರ್ದು. ರೈತರು ಬಿಟ್ಟಲ್ಲ ಒಳಕ, ರೈತನೇ ಬಿಟ್ಟವ್ರ. ರೈತನೇ ದುಡ್ಡು ಯಾರಿಗೂ ಬಂದಿಲ್ಲ. ಒಂದ್ ನಿಮಿಷ ಇರಿ ಸರ್. ಇವರೆಲ್ಲರೂ ಹೇಳ್ತಾ ಇದಾರೆ ಉಚಿತ ಗ್ಯಾರಂಟಿಗಳು ಎಲ್ರಿಗೂ ತಲುಪ್ತಾ ಇದೆ ಅಂತ. ಯಾರಿಗೂ ತಲುಪಿಲ್ಲ, ಕೆಲವ್ರಿಗೆ ಮಾತ್ರ ತಲುಪಿದೆ. ಇದಕ್ಕೂ ಈ ಒಂದು ಸೌಲಭ್ಯನ ಸುಮ್ಮನೆ ಅವರು ಒಂದು ರಾಜಕೀಯನ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಈ ಒಂದು 5 ಗ್ಯಾರಂಟಿಗಳು ಕೊಟ್ಟಿದ್ದಾರೆ. ಎಲ್ಲರಿಗೂ ಸೌಲಭ್ಯ ಯಾರಿಗೂ ಸಿಗ್ತಾ ಇಲ್ಲ. ಸುಮ್ಮನೆ ಹೆಣ್ಮಕ್ಳನ್ನ ಮನೆಗಿರೋರು ತಗೊಂಡೋಗಿ ಬೀದಿಗೆ ಬಿಟ್ಟು ತಗೊಂಡೋಗಿ ಅಧ್ವಾನ ಮಾಡ್ತಾವ್ರೆ. ಏನೋ ಸುಮ್ಮನೆ ಮನೇಲೆ ಫ್ರೀ ಬಸ್ ಕೊಟ್ಟವ್ರ. ಮನೆಗೆ ಕೆಲಸ ಬಿಟ್ಬಿಟ್ಟು ನಾನು ದೇವಳಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಆಧಾರ್ ಕಾರ್ಡ್ ತೋರಿಸ್ತಾರ. ಇನ್ನೊಂದು ಇವ್ರು ಹೇಳ್ತಾ ಇದಾರೆ 15 ಲಕ್ಷ ನಮ್ಮ ಅಕೌಂಟಿಗೆ ಹಾಕ್ತೀನಿ ಅಂತ ಹೇಳಿದ್ರು, ಹಾಕಿಲ್ಲ ಅಂತ. ಈಗ ಹಾಕ್ತಾರೆ ಮೋದಿ ಅವರು. ಯಾವಾಗ ಹಾಕ್ತಾರೆ ಸರ್? ಯಾವ ಟರ್ಮ್ ಅಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ? ನೆಕ್ಸ್ಟ್ ಇವಾಗ ಇನ್ನೇನು ಮುಂದಿನ ತಿಂಗಳಲ್ಲಿ ಅವ್ರು ಏನ್ ಹೇಳಿದಾರೆ ಅದು 15,000 ಪ್ರತಿಯೊಬ್ಬ ಅಕೌಂಟ್ಗೂ ಹಾಕ್ತಾರೆ. ಹೌದು ಹಾಕ್ತಾರೆ ಅವರು. ರೈತನೇ ಬಿಡ್ತಾರಲ್ಲ, ಡೆಲ್ಲಿಯಾಗ ಇದನ್ನ ಬಿಡ್ತಾರ. ಇನ್ನು ಎಷ್ಟು ಮಾತ್ರ ಮಾಡ್ತಾರೆ? ಅವ್ರು ಹೇಳಿದ್ರು ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಮಾತ್ರ. ಡೆಲ್ಲಿಯಾಗ ಉದ್ಯಮಿಗಳಿಗೆ ಮಾತ್ರ ಅವ್ರು ಮೋದಿ ಏನ್ ಮಾಡ್ಯಾವ್ರೆ ರೈತರಿಗಂತ ಮಾಡಿದ್ರು. ರೈತರಿಗೆ ಮೋದಿ ಅವರು ಏನ್ ಮಾಡಿದ್ದಾರೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಎಕರೆಗೆ ಪ್ರತಿ ವರ್ಷ ಒಂದು ತಿಂಗಳಿಗೆ 6,000 ರೂಪಾಯಿ ಐತೆ. 1 ಎಕರೆಗೆ 6,000 ರೂಪಾಯಿ ಕೊಡ್ತಾ ಇದಾರೆ. ಒಂದು 4 ಎಕರೆ ಜಮೀನು ನನಗೆ ಎಷ್ಟು ಬರ್ತದೆ? ಸರ್, ಈಗ ಸಂವಿಧಾನದಲ್ಲಿ ಪ್ರತಿಭಟನೆ ಮಾಡೋದು ಎಲ್ಲರ ಹಕ್ಕು ಕೂಡ. ತಮ್ಮ ಹಕ್ಕನ್ನ ಪಡೆದುಕೊಳ್ಳೋಕೆ ಪ್ರತಿಭಟನೆ ಮಾಡಬಹುದು. ಬಟ್ ರೈತರ ಪ್ರತಿಭಟನೆಯನ್ನ ಮೋದಿ ಅವರು ಹತ್ತಿಕ್ತಾ ಇದ್ದಾರೆ ಅಂತ ಇಷ್ಟು ಜನ ಹೇಳ್ತಾ ಇದ್ದಾರೆ. ಸುಮ್ಮನೆ ಹೋಗಿ ಅಲ್ಲಿ ಎಲ್ಲರಿಗೂ ರೈತರಿಗೆ ಏನಾಗ್ತದೆ ತೊಂದರೆಗಳಾಗಿ ಪಾಪ ಅಲ್ಲಿ ಒಳ್ಳೆ ಬೆಲೆ ಕೊಡುವಂಥದ್ದು. ರೈತ ಬೆಳಿಬೇಕಾದ್ರೆ ಭಾಳ ಕಷ್ಟ ಇದೆ. ನೀರಾವರಿ ಇಲ್ಲ, ಆಮೇಲೆ ಕರೆಂಟ್ ಇಲ್ಲ. ಅವನು ಬೆಳೆದ ಬೆಳೆಗ ಒಂದು ಬೆಲೆ. ಇವತ್ತು ನಾವು ಕೊಂಡ್ಬೇಕಾದ್ರೆ ಪೆಟ್ರೋಲ್ ರೇಟ್ ಇದೆ, ಒಂದು ನೆಟ್ ಬೋಲ್ಟ್ ಇದೇ ಬೆಲೆ ಇದೆ. ಅವನು ಕಂಪ್ನಿಯನ್ನು ಒಂದು ಫಿಕ್ಸ್ ಮಾಡ್ತಾನೆ. ಗ್ಯಾಸು 450, 470, 400 ಆಸುಪಾಸಲ್ಲಿತ್ತು. ಇವತ್ತು 1000 ದಾಟಿದೆ. ಆಯ್ತಾ? ರೈತನಿಗೆ ಏನಾದರೂ ಒಂದು ಬೆಳೆದಿದ್ದ ಬೆಲೆ ಇದೆಯಾ? ಹೋಗ್ಲಿ, ಇವತ್ತು ಇದೆಯಾ? MSP ಬಂದ್ರೂ ಬೆಲೆ ಕೊಡ್ತಾ ಇಲ್ಲ. ದಳ್ಳಾಳಿನೇ ಬೆಲೆ ಕಟ್ಟಬೇಕು. ಕಾಂಗ್ರೆಸ್ ಸರ್ಕಾರ ಎಷ್ಟು ವರ್ಷ ಆಯ್ತು? 75 ವರ್ಷ ಆಯ್ತು. ಅವರು ಯಾವ ಪಕ್ಷ? ಎಲ್ಲ ಪಕ್ಷ ವಿಚಾರ ಅಲ್ಲ, ಎಲ್ಲ ಪಾರ್ಟಿ. ಸರ್, ನೀವು ಮಾತಾಡಿದ ಮೇಲೆ ಕೇಳಿಸ್ಕೊಳ್ಳಬೇಕು ಸರ್. ಒಂದು ಪಾರ್ಟಿ ಹೇಳ್ತಾರೆ. ಒಬ್ಬ ವ್ಯಕ್ತಿ ಮಾತಾಡಿದ ಮೇಲೆ ಕೇಳಿಸ್ಕೊಳ್ಳೋ ತಾಳ್ಮೆನೂ ಇರಬೇಕು. ಅವರು ಒಂದು ಪಕ್ಷದ ಬಗ್ಗೆ ಮಾತಾಡಿಲ್ಲ ಸರ್. ಎಲ್ಲ ರಾಜಕೀಯ ಪಾರ್ಟಿಗಳಿಗೆ ಸೇರಿ ಹೇಳ್ತಾ ಇದ್ದೀನಿ. ಮಾತಾಡ್ರಿ. ನೀವು ಪೂರ್ತಿ ಕೇಳಿಸ್ಕೊಳ್ಳೋ ತಾಳ್ಮೆ ಇರಬೇಕು ಸರ್. ಸರ್ ನಿಮ್ಗೆ ಒಂದ್ ಸೆಕೆಂಡ್ ಸರ್, ನಿಮ್ಗೆ ಮಾತಾಡೋಕೆ ಎಷ್ಟು ಅವಕಾಶ ಕೊಟ್ರು, ಆಮೇಲೆ ಕೇಳಿಸ್ಕೊಳ್ಳೋ ತಾಳ್ಮೆನೂ ಇರಬೇಕು ಸರ್. ಯಾರು ಕೊಟ್ರ ಇವಾಗ ಮಾತಾಡ್ತಾ ಇಲ್ಲ.
ಒಂದು ಪಾರ್ಟಿ ಬಗ್ಗೆ ಮಾತಾಡ್ತಾ ಇಲ್ಲ, ರೈತರ ಬಗ್ಗೆ ಧ್ವನಿ ಎತ್ತಾ ಇದ್ದೀನಿ. ಆಮೇಲೆ ಎತ್ತಿನೊಳೆ ತರ್ತೀವಿ ಅಂತೇಳಿ 10-15 ವರ್ಷ ಆಯಿತು, ಇದುವರೆಗೂ ಇಲ್ಲ. ಏನು ಹೇಳ್ರಿ, ಎತ್ತಿನೊಳೆ ತರಿಲ್ಲ. ಇವೆಲ್ಲ ಹಲವಾರು ಸಮಸ್ಯೆಗಳಿವೆ. ನಿರುದ್ಯೋಗಿ ಸಮಸ್ಯೆಗಳು ಯೋಚನೆ ಮಾಡೋದಾದ್ರೆ ನಿರುದ್ಯೋಗಿ ಸಮಸ್ಯೆ ಎಲ್ಲಿ ಬಗೆಹರಿತು? ಬರೀ ದೇವನಹಳ್ಳಿ ತಾಲೂಕಲ್ಲಿ ರೈತರ ಜಮೀನು ಅಕ್ವಿಜೇಷನ್ ಮಾಡ್ಕೊಳ್ಳೋದ್ರಲ್ಲಿ ಬಿಟ್ಟರೆ ಇನ್ನು ಬೇರೆ ಯಾವುದರಲ್ಲಿ ಇಲ್ಲ. ಏನು ಹೇಳ್ರಿ, ಮುಂದೆ ಒಂದು ದಿವಸ ಇವತ್ತು ಸರ್ಕಾರ ಇದ್ದಾಗ ಪಾದಯಾತ್ರೆ ಮಾಡಿದ್ರೆ ಇಲ್ಲಿಂದ ಇಲ್ಲಿವರೆಗೂ ವಿಧಾನಸಭೆಯಿಂದ ಇಲ್ಲಿವರೆಗೂ ಹೋದ್ರು. ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯವರು ಅವಂಗೆ ಏನೋ ಹೋಗಿ ಪಾಪ ಕಾಲ್ನಡಿಗೆ ಹೋಗಿ ಸುಸ್ತಾದ್ರು. ಮತ್ತೆ ಇವಾಗೆಲ್ಲ ಈಗ ಎಲ್ಲಿ ಮಾಡಿದ್ರು? ಇವಾಗ ಸುರ್ವಜ್ಗಳವ್ರು ಇರೋಂಗೆ ಇನ್ನ ಗುದ್ಲಿ ಪೂಜೆ ಮಾಡಿ ಸುರ್ವಜ್ಜವ್ರೆ ಮಾಡ್ತಾರೆ, ಮಾಡ್ತಾರೆ. ಎತ್ತುತ್ತಾರೆ ಇವಾಗ ನಮ್ಮವ್ರ ಮಾಡ್ತಾರ. ಅಷ್ಟೊತ್ತಿಗೆ ಜಮೀನುಗಳೆಲ್ಲ ಅಕ್ವಿಜೇಷನ್ ಮಾಡ್ಕೊಂತಾರೆ. ಅವಾಗ ಏನು ಬೆಳೆ ಬೆಳಿತಾರೆ? ಏನು ಹೇಳ್ರಿ, ಭತ್ತ ಅಕ್ಕಿ ಹೆಂಗ್ ಬೆಳಿತಾರೆ ಮಕ್ಳಿಗೆ ಗೊತ್ತಿಲ್ಲ. ಆಮೇಲೆ ಹಾಲು ಎಲ್ಲಿಂದ ಬರ್ತದೆ ಅಂದ್ರೆ ಡೈರಿಯಿಂದ ಬರ್ತಾರೆ ಅಂತಾರೆ. ಹಸುಗಳು ಇಲ್ದ್ರೆ ಆತೈತೆ. ಎತ್ತಿನಳೆ ಬಂದ್ರೇನು ಹೋದ್ರೇನು ಭೂಮಿನ ಅಕ್ವಿಜೇಷನ್ ಮಾಡ್ಕೊಂಡ್ಮೇಲೆ ಅದನ್ನ ಸಮುದ್ರ ನೀವು ಬಿಜೆಪಿ ಬರ್ಬೇಕು ಅಂತ ಹೇಳಿದ್ರಲ್ಲ, ಹಾಲಿ ಸಂಸದರು ಬಚ್ಚೇಗೌಡ್ರು ಒಂದ್ ನಿಮಿಷ ಸರ್, ಹಾಲಿ ಸಂಸದರು ಬಚ್ಚೇಗೌಡ್ರೆ ಇರೋದು ಕೆಲಸಗಳನ್ನ ಮಾಡಿದಾರ ಹೇಗೆ? ದೇಶ ಸುಭಿಕ್ಷ ಇರ್ಬೇಕಾದ್ರೆ ಕೇಂದ್ರದಲ್ಲಿ ಬಿಜೆಪಿ ಬರ್ಬೇಕು ಸರ್. ಈಗ ಹಾಲಿ ಒಂದ್ ನಿಮಿಷ ಸರ್, ಹಾಲಿ ಸಂಸದರು ಬಚ್ಚೇಗೌಡ್ರು ಇದಾರೆ, ಕೆಲಸಗಳನ್ನ ಮಾಡಿದಾರ ಹೇಗೆ ಸರ್? ಈಗ ನಾನು ಆ ಬಸ್ ಸ್ಟ್ಯಾಂಡ್ ಅಲ್ಲಿ ಸಿಕ್ಕಾಪಟ್ಟೆ ಜನರನ್ನ ಮಾತಾಡ್ಸ್ತಾ ಬೇಕಾದ್ರೆ ನಿಮ್ಗೆ ವಿಡಿಯೋನು ತೋರಿಸ್ತೀನಿ. ಬಚ್ಚೇಗೌಡ್ರನ್ನ ಎಲೆಕ್ಷನ್ ಟೈಮ್ ಅಲ್ಲಿ ಓಟ್ ಹಾಕೋಕ್ ಬಂದಾಗ ಮಾತ್ರ ನಾವೆಲ್ಲ ನೋಡಿದ್ವಿ, ಅಲ್ಲಿವರೆಗೂ 5 ವರ್ಷ ನೋಡಿಲ್ಲ ಅಂತಿದ್ದಾರೆ. ಇದು ನನ್ನ ಪ್ರಶ್ನೆ ಅಲ್ಲ, ಪಬ್ಲಿಕ್ ಪ್ರಶ್ನೆ. ಎಲ್ಲಾ ರಾಜಕಾರಣಿಗಳು ಎಲ್ಲ ಜನ ಹೇಳೋದಂಗೆ. ಇವಾಗ ಮೊನ್ನೆ ಇವರು KH ಮುನಿಯಪ್ಪನವ್ರು ಗೆದ್ರು, ಎಷ್ಟು ಸರಿ ದಿನ ನೋಡ್ತಾವ್ರ ಇಲ್ಲೇ ಬಂದು ನಮ್ದು MLA ತಲೆನಾ ಮುನಿಯಪ್ಪ ಅವರು 9 ತಿಂಗಳು ಅಂದ್ರೆ 1 ವರ್ಷ ಆಯ್ತು. ಈಗ ಸಂಸದರದು ಬೇರೆ, ಇದು ನೋಡಿದೀವಿ. 1 ವರ್ಷದಲ್ಲಿ ಒಂದ್ಸಲ ಆದ್ರೂ ನೋಡಿದ್ರಿ, 5 ವರ್ಷದಲ್ಲಿ ಒಂದ್ಸಲ ನೋಡಿಲ್ವಂತೆ ಸರ್. ಜನರ ಪ್ರಶ್ನೆ, ನನ್ನ ಪ್ರಶ್ನೆ ಅಲ್ಲ. ಕಾಮಗಾರಿಗಳ ಕೆಲಸಗಳು ಅವರು ಬರೋದು ಮುಖ್ಯ ಅಲ್ಲ, ಕೆಲಸನ ಕೈಗೆತ್ಕೊಂಡು ಕೆಲಸ ಮಾಡ್ತಾರೆ ವ್ಯಕ್ತಿ ಅವರು ಅಂತ ವ್ಯಕ್ತಿ. ಇದು ಬಚ್ಚೇಗೌಡರು ಕೆಲಸ ಮಾಡಿಸಿದಾರ ಇಲ್ಲೆಲ್ಲ? ಅಮ್ಮ ಇವಾಗ ಎಲ್ಲಿ ಮಾಡಿ ಇದು ಒಂದು ನಾಮಕರಣ ಮಾಡಿದ್ದು ಎಲ್ಲಿಲ್ಲ, ಉದ್ಘಾಟನೆ ಮಾಡಿದ್ದು ಯಾವ್ದನ್ನಾಗಲಿ ಮಾಡಿಲ್ಲ. ಇರೋದು ಹೇಳ್ಬೇಕು ನಾವು. ಇಡೀ ಇಷ್ಟು ದೇವನಹಳ್ಳಿ ತಾಲೂಕಾಗ ಅವರ ಯಾರನ್ನ ಕೇಳಿ ಒಂದು ನಾಮಕರಣ ಮಾಡಿ ಗುದ್ಲಿ ಪೂಜೆ ಮಾಡೋರನ್ನ ಸರ್, ಇದಕ್ಕೇನು ಉತ್ತರ ಕೊಡ್ತೀರಾ? ಅವ್ರಿಗೆ ಏನ್ ಗೊತ್ತಿದೆ ಮೇಡಮ್, ಅವರು ಎಲ್ಲ ಕೇಂದ್ರದಿಂದ ಬರೋಂಥ ಅನುದಾನಗಳೆಲ್ಲ ತಗೊಂಬಂದು ಕೊಟ್ಟಿದ್ದಾರೆ. ಈಗ ನೀರು ಎತ್ತಿನೊಳಗೂ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಬಟ್ ಅವರು ಹೇಳ್ತಾ ಇದ್ದಾರೆ ಏನೋ ಜನ ಅವ್ರು ಮಾಡಿಲ್ಲ ಅಂತ. ಬಿಜೆಪಿ ಬಂದ್ರೆ ಸುಭಿಕ್ಷವಾಗಿರ್ತದೆ ದೇಶ, ಜನಗಳು ನೆಮ್ಮದಿಯಾಗಿರ್ತಾರೆ. ನಾವು ಬಡಬಗ್ರು ಎಲ್ಲರೂ ಒಂದು ಎಕರೆ ಆಗಿರ್ಬೋದು. ಗ್ಯಾಸ್ ಬೆಲೆ ದಿನದಿಂದ ದಿನ ಏರಿಕೆ ಆಗಿದೆ ಅಂತ ಏರಿಕೆ ಆಗ್ತಾ ಇದೆ, ಆದ್ರೆ ಈಗ ಕಮ್ಮಿ ಮಾಡಿದಾರಲ್ಲ, ಮೊನ್ನೆ 50 ರೂಪಾಯಿನ ಕಮ್ಮಿ ಮಾಡಿದ್ರು. ಎಲ್ಲಿ ಕಮ್ಮಿ ಮಾಡಿದ್ರು? 1100 ರೂಪಾಯಿ ದಾಟಿದೆ ಗ್ಯಾಸು. ಎಲ್ಲ ದೇವಸ್ಥಾನದಲ್ಲಿ ಕಟ್ಬಿಟ್ಟು ನಾಮ್ಗಳಿಗೆ ಹೆಂಗೆ ಕುತ್ಕೊಂಬ ಅಷ್ಟೇ ಭಜನೆ ಮಾಡ್ಕೊಂಡಿನ ಅರ್ಥ ಆಯ್ತೇನ? ಗಂಟೆ ಅಲ್ಲಾಡಿಸ್ಕೊಂಡು ಬರೀ ದೇವಾಲಯಗಳೇ ಕಟ್ಸ್ಕೊಂಡಿದ್ ಬಿಟ್ರೆ ಒಂದು ಹಾಸ್ಪಿಟ್ಲ್ ಇರ್ಬೋದು, ಸ್ಕೂಲ್ ಇರ್ಬೋದು, ಒಂದು ನೀರಾವರಿ ಡ್ಯಾಮ್ ಇರ್ಬೋದು, ಒಂದು ಕಂಪ್ನಿಗಳು ಯಾವುದಾದ್ರು. ನಿರುದ್ಯೋಗಿಗಳು ಎಷ್ಟು ಜನ ಇದ್ದಾರೆ ಇವತ್ತು? ನಾವು ಹೋದವಾಗ SLC 700 ಕೊಪ್ಪನಿಸಿದ್ದ SLC ಪಾಸ್ ಆಗಿದ್ದರು. ಇವತ್ತು ಪ್ರತಿ ಮನೆಯಲ್ಲಿ ಡಬಲ್ ಗ್ರಾಜುಯೇಟ್ ಮಾಡಿದ್ದಾರೆ. ಅವ್ರ ಉದ್ಯೋಗ ಅಂತ ಬೇಕೋ ಬೇಡವಾ? ಬೇಕಾಗ್ತಾನೆ. ದೇಶದ ಅಭಿವೃದ್ಧಿ ಅನ್ನೋದು ದೇವಸ್ಥಾನ ಕಟ್ಟೋದಲ್ಲ ಅಂತ ಹೇಳ್ತಾ ಇದ್ದಾರೆ. ದೇವಸ್ಥಾನ ಅನ್ನೋದು ಒಂದು ಇದ್ದಂಗೆ ಏನೋ ಗಂಟೆ ಎಲ್ಲ ಹೊಟ್ಟೆ ತುಂಬತೈತಾ? ಏನ್ ಮಾಡ್ತಾ ಇದಾರೆ ಅಂದ್ರೆ ಓಟಿ ಸರಿ ಎಲೆಕ್ಷನ್ ಗೆಲ್ಲೋಕೋಸ್ಕರ ಮಾಡ್ತಾರೆ. ಅವಾಗ ಯಾವಾಗ ಪಾಕಿಸ್ತಾನ ಹೋಗಿ ಬಾಂಬ್ ಹಾಕಿದ್ರು, ಎಲೆಕ್ಷನ್ ಗೆದ್ರು. ಇವಾಗ ರಾಮ ಮಂದಿರ ಹಾಕಿದ್ರು, ರಾಮ ಮಂದಿರ ಗೆಲ್ಲಕ್ ಮಾಡ್ತಾವ್ರೆ. ಆಯ್ತು, ಈ ಸಾರಿ ಯಾವ್ದಾನ ಒಂದು ಮುಣಗಿಸ್ತಾರೆ. ಬರೀ ತಪಸ್ ಮಾಡ್ಕೊಂಡಿದ್ರೆ ಊಟ ಬೇಡವಾ? ದುಡಿಯೋ ಕೈ ಕೆಲಸ ಕೊಡ್ರಿ ಫಸ್ಟ್. ಇವತ್ತು 2000 ರೂಪಾಯಿ ಕೊಡ್ತಾವ್ರೆ ಏನೋ ಯಜಮಾನಿಗೆ ಅನ್ಬಿಟ್ಟು ಕಾಂಗ್ರೆಸ್ ಸರ್ಕಾರ. ಮತ್ತೆ ಅಕ್ಕಿದ ಕಾಸು ಕೊಡ್ತಾವ್ರೆ, ಬಸ್ನಲ್ಲಿ ಫ್ರೀ ಬಿಟ್ಟವ್ರೆ. ನಿರುದ್ಯೋಗಿಗಳಿಗೆ 2,000 ಡಿಗ್ರಿ ಮಾಡಿದವ್ರಿಗೆ ಹಾಕ್ತಾವ್ರೆ, ಡಿಪ್ಲೊಮಾ ಮಾಡಿದವ್ರಿಗೆ 1,500 ಕೊಡ್ತಾರೆ. ಇನ್ನೇನು ಕೊಡ್ಬೇಕು? ಇದೇ ಬಿಜೆಪಿ ಅವರು ಆರೋಪ ಮಾಡ್ತಾರೆ ಸರ್, ಎಲ್ಲ ಫ್ರೀ ಕೊಟ್ಬಿಟ್ಟು ಜನರನ್ನ ಸೋಮಾರಿ ಮಾಡ್ತಿದ್ದಾರೆ ಅಂತ. ಹೌದು, ಅದಕ್ಕೂ ಮುಂಚೆನು ಮನ್ನಾ ಮಾಡ್ತಾರೆ, ರೈತರಿಗೆ ಒಂದು ಮನ್ನಾ ಮಾಡಲ್ಲ. ಇವಾಗ ಗೆದ್ರೆ ಎಲ್ಲ ಲೂಟಿ ಮಾಡ್ಬಿಡ್ತಾರೆ. ಅವ್ರೆಲ್ಲ ತಿಂಗಳು 30 ದಿನಕ್ಕೆ 2,000 ತಗೊಂತವ್ರ. ಯಾರು ಆಪಾದನೆ ಮಾಡ್ತಾವ್ರೆ ಫಸ್ಟ್ ಅವ್ರ ಮನೇಲಿ ತಗೊಂತವ್ರೆ ಕಾಸು, ಗೊತ್ತಾ? ಎಲೆಕ್ಷನ್ ವರ್ಗು ಕೊಡ್ತೀರಿ, ಆಮೇಲೆ ನಿಮ್ ಬಣ್ಣ ಬೈಲಾತದ. ಸುಮ್ಮನೆ ಬೈಲಾತದ. ಲೋಕಸಭಾ ಎಲೆಕ್ಷನ್ ಮುಗಿಲ್ಲ, ಆಮೇಲೆ ನೀವೇನ್ ಮಾಡಿದ್ರಪ್ಪ? ಈಗ ಮೋದಿ ಒಂದ್ ನಿಮಿಷ, ಮೋದಿಗೆ ಒಂದು ದಿವಸಕ್ಕೆ ಎಷ್ಟು ಖರ್ಚು? ಮೋದಿಗೆ ಒಂದು ದಿವಸಕ್ಕೆ ಎಷ್ಟು ಖರ್ಚು ಬರ್ತದೆ? ಸುಮಾರು ಒಂದು 3 ರಿಂದ 5 ಕೋಟಿ ಖರ್ಚಿದೆ ಮೋದಿಗೆ. ಒಬ್ರಿಗ ಒಂದು ದಿನಕ್ಕೆ 3 ರಿಂದ 5 ಕೋಟಿ ಖರ್ಚು ಬೇಕಾ? ಅಷ್ಟು ಅಗತ್ಯ ಇದೆಯಾ? ಎಮಿನೆಂಟ್ ಲೀಡರ್ ಅಂದ್ರೆ ಇವತ್ತು MLA ನಿಮ್ಮ ಇವರು ತಾಲೂಕಲ್ಲಿರೋ MLA ಬರ್ಬೇಕಂದ್ರೆ ಎಷ್ಟು ಖರ್ಚು ಆಗ್ತದೆ, ಏನ್ ಸೆಕ್ಯೂರಿಟಿ ಇದೆ ಅಂತ ನಿನಗೆ ಗೊತ್ತೈತೆ. ಆದ್ರೆ ನಾವು 5 ಮಿನಿಟ್ಸ್ಗೆ ಇದ್ದೇ ಇರ್ತದೆ ಸೆಕ್ಯೂರಿಟಿ. ಅಷ್ಟಿಲ್ಲ ನಿಮ್ಮ ಮನೇಲಿ ನಿನ್ನ ಯಜಮಾನ ಆದ್ಮೇಲೆ ನಿನಗೆ ಎಷ್ಟು ಸೆಕ್ಯೂರಿಟಿ ಬೇಕು? ನಿನಗೆ ಒಂದು ಕಾರ್ ಬೇಕು. ಯಾರು ದುಡ್ಡು? ಅದು ಸಾಮಾನ್ಯ ಜನರ ತೆರಿಗೆ ದುಡ್ಡು. ಇವತ್ತು
ಪ್ರತಿಯೊಂದು ಗುಂಡು ಪಿನ್ ತಗೊಂಡ್ರು ಟ್ಯಾಕ್ಸ್ ಇದೆ ಅದ್ರ ಮೇಲೆ. ಅದು ರಾಷ್ಟ್ರೀಯ ಡೆವಲಪ್ಮೆಂಟ್ಗೆ ಕೊಡಬೇಕು, ಅಭಿವೃದ್ಧಿಗೆ ಕೊಡಬೇಕು. ಬರೀ ನೀನು ನೀರಾಗ ಕುತ್ಕೊಂಡು ತಪಸ್ ಮಾಡಿಬಿಟ್ಟೆ, ಈಜು ಹೊಡೆದ್ಬಿಟ್ಟೆ ಅಂದರೆ ಮಳೆ ಹೊಟ್ಟೆ ತುಂಬಲ್ಲ ರೀ. ಇದು ಡ್ರಾಮಾ ನಾಟಕಗಳು ಆಡಬೇಕು. ನಾಟಕ ಬಣ್ಣ ಇದ್ರೆ ನಾಟಕ ಆಡಬಾರ್ದು, ಅವೆಲ್ಲ ಮಾಡಬಾರ್ದು. ಇವತ್ತು ಸಾಮಾನ್ಯ ಜನರ ಗತಿಯೇನು? ಶ್ರೀಮಂತರಿಗೆ ನಡೀತದೆ, ತೀರಾ ಬಡವ್ರಿಗೆ ನಡೀತದೆ. ಮಿಡ್ಲ್ ಗ್ರೂಪ್ ಜನದ ಹೇಳ್ರಿ, ಮಿಡ್ಲ್ ಗ್ರೂಪ್ ಜನ ಕಷ್ಟ ಇದೆ. ಇವತ್ತು ಪೆಟ್ರೋಲ್ ಏನು ಕಡಿಮೆ ಇದೆಯಾ? ಒಂದು ಸ್ಕ್ರೂ ತಗೊಂಡ್ರೂ ಕಾಸ್ಟ್ಲಿ ಇದೆ. ಸಂಪಾದನೆ ಎಲ್ಲಿಂದ ಬರ್ತದೆ? ದೇವನಹಳ್ಳಿ ತಾಲೂಕಲ್ಲಿ ನೀರು ಎತ್ತಿನಹೊಳೆ ತಂದುಬಿಡ್ತೀವಿ ಎಲ್ಲ ಪಾರ್ಟಿಯವರು ಹೇಳಿದ್ರು, ಇದುವರೆಗೂ ಬರಿಲ್ಲ. ಅದು ಯಾವುದೋ KC ವ್ಯಾಲಿ HN ವ್ಯಾಲಿ ತಂದು ಬಿಡೋದ್ರಿಂದ ಸ್ವಲ್ಪ ಬೋರ್ವೆಲ್ಲಿ ಡೆವಲಪ್ ಆಗಿದೆ, ಇಲ್ಲ ಅಂತ ಹೇಳ್ಬಾರ್ದು. ಅದು ಮಾಡಿದವರು ಕೃಷ್ಣಬೈರೇಗೌಡರು, ಅರ್ಥ ಆಯ್ತಾ? ಅವ್ರು ನೆನ್ಸ್ಕೊಬೇಕು. ಇವತ್ತು ನಾವು ಹೇಳ್ಬೇಕಂತಂದ್ರೆ ಈಗ ನೀರು ಬಿಟ್ಟಿರೋದಕ್ಕೆಲ್ಲ ಬೋರ್ಗಳು ನೀರು ಬರ್ತಾ ಇದೆ. ಅವ್ರ ತಂದೆಯವರು C ಬೈರೇಗೌಡರು ಅಂದ್ಬಿಟ್ಟು ಗೊತ್ತು ನನಗೆ. ಅವ್ರ ಮಗ ಹುಟ್ಟಿದ್ದಕ್ಕೆ ಕೃಷ್ಣ ಬೈರೇಗೌಡರಿಗೆ ಇವತ್ತು ಹೆಮ್ಮೆ ಹೇಳ್ಬೇಕಾದ್ರೆ ಬೋರ್ಗಳೆಲ್ಲ ನೀರು ಡೆವಲಪ್ ಆಗಿದೆ, ಜನ ಅಷ್ಟೇ ಇಷ್ಟು ಬೆಳ್ಕೊಂತವ್ರೆ. ಅವ್ರಿಗೂ ಧನ್ಯವಾದ ಹೇಳ್ಬೇಕು. ಈ ನೀರಾಗ ಕೂತ್ಕೊಂಡು ತಪಸ್ ಮಾಡ್ಬಿಟ್ರೆ ಏನು ಬರಲ್ಲ, ಪುಟ್ಕೋ ಸಿಕ್ಕೊಂಡು ಬರಲ್ಲ. ಓಟ್ ಗೆಲ್ಲಕ್ಕೆ ಮಾತ್ರ ಅಷ್ಟೇ, ಇನ್ನೇನಿಲ್ಲ ಅವ್ರದ್ದು. ಇವಾಗ 15 ಇವಾಗ 15 ಇವರು ಈ ಸಲ 15 ಅವರು ಆಡ್ಬೇಕು ಅಂತ ಇದ್ದಾರೆ ರಾಜಕೀಯ. ಅಲ್ಲ ರೀ, ಹೋಗಿ ಮಸೀದಿ ಅವ್ರದ್ದು ಸಾಬ್ರು ಹಿಂಗೆ ಇರಬೇಕು, ಹಿಂದೂಗಳು ಹಿಂಗೆ ಇರಬೇಕು, ನಂಗೆ ಇರಬೇಕು. ಇವ್ರಿಗೆ ಯಾರು ಅವೆಲ್ಲ ಕೇಳೋದಕ್ಕೆ? ಅವ್ರು ಇಷ್ಟು ಬಂದು ವೇಷ ಹಾಕ್ಕೊಂತಾರೆ, ಏನಮ್ಮ ಈ ಜಾಬ್ ಹಾಕ್ಕೊಂತಾರೆ. ಒಂದು ನಾಲ್ಕು ಹೋಗ್ತಾನೆ, ಅವನು ದೇವ್ರನ್ನ ಕೇಳೋದು. ಯೇಸು ಬಂದು ಕ್ರಿಶ್ಚಿಯನ್, ಅವರು ದೇವ್ರ ಧ್ಯಾನ ಮಾಡಿ, ಅವರು ಮಾನವರೇನೆ, ಮಾನವರಲ್ವ ಅವರು? ಈ ಜಾತಿಯುತವಾಗಿ ತಂದಿಕ್ಕಿ ಎಲ್ಲ ಜಗಳ ಮಾಡೋಂಥದ್ದೆಲ್ಲ ಮಾಡಿ ಇದು ದೇಶ ಅಭಿವೃದ್ಧಿ ಆಗೋಂಥದ್ದು ಇದು ಆಗೋದಾ? ಬರೀ ಗಂಟೆಗಳು ಅಲ್ಲಾಡಿಸ್ಕೊಂಡು ಗಣ ಇದ್ಬಿಟ್ರೆ ಹೊಟ್ಟೆ ತುಂಬ್ತೈತಾ? ದುಡಿಬೇಕು. ಅಕ್ಕಿ ಎಲ್ಲಿಂದ ಬೆಳಿತಾರೆ? ರೈತ ಬೆಳೆದ್ರೇನೆ. ಎಲ್ಲಿ ಕೊಟ್ಟಿದ್ದಾರೆ ರೈತರಿಗೆ? ಒಂದು ನಿಗದಿಯಾದ ಬೆಲೆ ಎಲ್ಲಿದೆ ತೋರಿಸಿ ನೋಡೋಣ. ಎಲ್ರಿ ನಾವು ಕೊಡ್ತಾ ಇದ್ದೀವಿ, ಇವತ್ತು ನಾವು ಕೊಡ್ತಾ ಇದ್ದೀವಿ. ಪ್ರತಿ ಯಜಮಾನಿಗೆ 2,000 ಕೊಡ್ತಾ ಇದ್ದೀವಿ. ನೀನು ಎಷ್ಟು ಎಕರೆ ಜಮೀನು ಮಾಡ್ತಾ ಇದೀಯಾ? ಎಷ್ಟೈತೆ ನಿನ್ ಜಮೀನು? ಎಷ್ಟು ಎಕರೆ ಹೊಲ ಉಳ್ತಾ ಇದೆಯಾ? ಎಷ್ಟು ರಾಗಿ ಬೆಳೀತಾ ಇದೆಯಾ? ತೋರಿಸ್ತೀನಿ ಅಣ್ಣ 6 kg ಬಂದು ಮನಮೋಹನ್ ಸಿಂಗ್ ಮಾಡಿರೋದು. 6 kg ನೀವು ಕೊಡ್ತಾ ಇರೋದು ಇವತ್ತು. ಇಲ್ಲಿ ನೀವು ಯಾರು ಸಿದ್ದರಾಮಪ್ಪನ ಕೈಯಿಂದ ಕೊಡ್ತಾ ಇಲ್ಲ. ಅವ್ರ ಕಾಲದಲ್ಲಿ ಆಗಿದ್ದು, ಮನಮೋಹನ್ ಸಿಂಗ್ ಕಾಲದಲ್ಲಿ ಆಗಿದ್ದು, ಮೋದಿ ಕಾಲದಲ್ಲಿ ಅಲ್ಲ. ಸರ್, ಈಗ ಅದಕ್ಕೆ ಹಣ ಹಾಕ್ತಿದಾರಲ್ಲ, ಉಳಿದಿದ್ದು 10 ಜನದಲ್ಲಿ ಒಬ್ರಿಗೆ ಬರ್ತದ ಹಣ? ಇಲ್ಲ, ಎಲ್ರಿಗೂ ಬರ್ತಾ ಇದೆ ಅಕೌಂಟ್. ಬಂದಿಲ್ಲ ಮೇಡಮ್. ಈ ಬ್ಯಾಂಕ್ ಹಣ ಬರ್ತಿದೆ ಅಲ್ವಾ? ಈಗ ಉಳಿದ ಹಾಕಿದ್ರು ಏನ್ ಹೇಳಿ? 1,28,00,000 ಜನಕ್ಕೆ ಹಾಕಿರೋದ್ರಲ್ಲಿ 1,18,00,000 ಜನಕ್ಕೆ ಬಂದಿದೆ. ಇನ್ನು 10 ಲಕ್ಷ ಜನಕ್ಕೆ ಅವ್ರ KYC ಆಮೇಲೆ ಇವತ್ತಿನ ಆಧಾರ್ ಕಾರ್ಡು ಅವರು ಆ ಲಿಂಕ್ಗಳಿಂದ ಬಂದಿಲ್ಲ. ಮುಂದೆ ಮಾಡ್ಕೊಡ್ತಾರೆ. ಹೌದೌದು. ಈಗ ಆ ಅಕೌಂಟ್ ಅಲ್ಲಿ ಹೋಗಿ ಈ ಅಕೌಂಟ್ ಅಲ್ಲಿ ಜನ ಬರೀ ಅಲ್ಲಿ ಇಲ್ಲಿ ಸುತ್ತಿಸ್ತಾವ್ರೆ. ಸುಮ್ಮನೆ ಸುತ್ತಿಸ್ಬಿಟ್ಟು ಜನನ ಪಾಪ ಅವ್ರಿಗೆ ನಾಳೆ ಬಾ ಹೋಗ್ರಿ ಅಕೌಂಟ್ ಇನ್ನೊಂದು ಅಕೌಂಟ್ ನೋಡಿ ಅಂತ ಹೇಳ್ತಾವ್ರೆ. ಎಲ್ರಿಗೂ ಕೊಡ್ತೀನಿ ಅಂತ ಹೇಳಿರೋದು ದಾಖಲೆ ಕೇಳಿಲ್ವಲ್ಲ? ನೀವು ದಾಖಲೆ ಕೇಳಿದಿದ್ರೆ ನಾವು ಆಯ್ತು, ನೀವು ಹೇಳಿದ್ ನಾವು ಒಪ್ಕೊಂತೀನಿ. ದಾಖಲೆನೇ ಕೇಳಿದ್ದು ನೀವು ಹೆಂಗ್ ಮಾಡ್ತೀರಾ? ಎಲ್ಲಾರ್ಗೂ ಫ್ರೀ. ಅಲ್ಲಿ ಡೈಲಾಗ್ ಬೇರೆ ಬಂದಿತ್ತು, ಅವ್ರಿಗೂ ಫ್ರೀ ಅಂತ ಬಂದಿದ್ದು. ಅವ್ರಿಗೂ ಫ್ರೀ ಇವ್ರಿಗೂ ಫ್ರೀ ಅಂತ ಬಂತು. ಎಲ್ಲಿ ಬಂತು ಮೇಡಮ್? ಇವಾಗ ನನಗೂ ಫ್ರೀ ಕೊಡ್ಬೇಕು, ಇವ್ರಿಗೂ ಕೊಡ್ಬೇಕು. ಇಲ್ಲಿ ದಾಖಲೆ ಅಂತ ಬಂದಿಲ್ವಲ್ಲ ಅಲ್ಲಿ. ಪ್ರಶ್ನೆ, ಮೋದಿ ಅವ್ರ ಅಕೌಂಟಿಗೆ ದುಡ್ಡು ಹಾಕ್ತೀನಿ ಅಂತ ಹೇಳಿದ್ರು, ಹಾಕಿಲ್ಲ ಅಂತಿದ್ದಾರೆ ಮೇಡಮ್. ಅದು ಆಲ್ಮೋಸ್ಟ್ ಎಲ್ಲ ಪ್ರೆಸ್ ಮೀಟ್ ಅಲ್ಲೂ ನೀವು ಮಾಡಿದ್ದೀರಾ. ಅವ್ರು ಹೇಳಿಲ್ಲ ಅಂತ ಪ್ರೂಫ್ ಆಗಿದೆ. ಹೇಳಿದ್ದೀರಾ ಅಂತ ನೀವು ಹೇಳ್ಬೋದು ಅಷ್ಟೇ, ಹೇಳಿಲ್ಲ ಅಂತ ಪ್ರೂಫ್ ಆಗಿದೆಯಲ್ಲ ಅವರು. ಅದು ಎಲ್ಲಿದೆ ಪ್ರೂಫ್ ಅಂತ ಇಡೀ ಟಿವಿ ಅವರೇ ಕೇಳಿದ್ದೀರಾ? ಇಡೀ ಟಿವಿ ಅವ್ರು ಕೂಡ ಕೊಟ್ಟಿಲ್ವಲ್ಲ. ಸರ್, ಈಗ ಮೋದಿ ಅವರು ಅಕೌಂಟಿಗೆ ದುಡ್ಡು ಹಾಕ್ತೀನಿ ಅಂತ ಎಲ್ಲೂ ಕೂಡ ಹೇಳಿಲ್ಲ ಅಂತ 10 ವರ್ಷದಿಂದ ಹೇಳಿದ್ರು. 10 ವರ್ಷ ಜೀರೋ ಅಕೌಂಟ್ ಮಾಡಿಸಿದ್ರಲ್ಲ, ಏನಕ್ಕೆ ಮಾಡಿಸಿದ್ರೆ? ಎಲ್ಲ ಕಡೆ ಹೇಳಿದ್ದಾರೆ. ನೋಡಿ ತೆಗೆದು ನೋಡಿ. 3 ಕೋಟಿ ನಿರುದ್ಯೋಗ ಸಮಸ್ಯೆ ಬಗೆಹರಿಸ್ತೀವಿ ಅಂದ್ರು, ಉದ್ಯೋಗ ಕೊಡ್ತೀವಿ ಅಂದ್ರು, ಮನೆ ಕೊಡ್ತೀವಿ ಅಂದ್ರು ಬಡವರಿಗೆ. ರೈತರಿಗೆ ಬೆಳೆದ ಬೆಲೆಗೆ MSP ಹಾಕೊಡ್ತೀರ ಅಂದ್ರೆ ಎಲ್ಲಿ ಹಾಕೊಡ್ರು? ರೈತರಿಗೆ ಡೆಲ್ಲಿಗೆ ಬಿಡ್ತಾ ಇಲ್ಲ. 50 ರೂಪಾಯಿ ಇದೆ ಡಾಲರು. ಹಿಂದೆ 10 ವರ್ಷದಿಂದ 50 ರೂಪಾಯಿ ಇತ್ತು ಡಾಲರ್, 85 ರೂಪಾಯಿಗೆ ಹೋಗಿದೆ. ಎಲ್ಲಿ ಡೆವಲಪ್ಮೆಂಟ್? ಹಿಂದೆ 57 ಲಕ್ಷ ಕೋಟಿ ಸಾಲ ಇತ್ತು, ಈಗ 167 ಲಕ್ಷ ಕೋಟಿ ಸಾಲ ಹೋಗಿದೆ ದೇಶದಲ್ಲಿ. ಅದನ್ನೆಲ್ಲ ತಿಳ್ಕೊಬೇಕು ಜನ. ಓಕೆ ಸರ್, ಏನ್ ಹೇಳಿ ಸರ್? ಹೇಳಿ ನಾಗೇಶ್ ಇಲ್ಲ ಮಾತಾಡ್ತಾರೆ.